ಮಿತ್ರರೇ, ಮೊನ್ನೆ ಶುಕ್ರವಾರ ಸಚಿವ ಸಂಪುಟ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿ ಬಗ್ಗೆ ಫೈನಲಿಗೆ ಬಂದಿದೆ. ಎಡಗೈಗೆ 5.25%, ಬಲಗೈಗೆ 5.25%, ಇತರರಿಗೆ 4.5% ಫೈನಲ್ ಮಾಡಿದೆ. ಇದರ ಜೊತೆಗೆ 56,000 ಹುದ್ದೆಗಳ ತಕ್ಷಣ ನೇಮಕಾತಿಗೂ ಗ್ರೀನ್ ಸಿಗ್ನಲ್ ಕೊಟ್ಟಂತಾಗುತ್ತದೆ. ಕರ್ನಾಟಕ ರಾಜ್ಯ ಸರ್ಕಾರದ ರಾಜಕೀಯ ಬಗ್ಗೆ ಹೇಳೋದಕ್ಕಾದರೆ ಅಧಿಕಾರ ಹಸ್ತಾಂತರದ ಬಗ್ಗೆ ದಿಲ್ಲಿಯಲ್ಲಿ ಬಿರುಸಿನ ಚರ್ಚೆ ನಡೆದಿದೆ. ಸಿಎಂ ಕುರ್ಚಿಗೆ ಡಿಕೆ ಡೆಡ್ಲೈನ್ ಕೊಟ್ಟಿದ್ದಾರೆ ಅನ್ನಬಹುದು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಭೇಟಿ ಮಾಡಿ ಮೇ 10ರೊಳಗೆ ಎಲ್ಲ ಗೊಂದಲಕ್ಕೆ ತೆರೆ ಎಳೆಯಲು ಡಿಕೆ ಬ್ರದರ್ಸ್ ಪಟ್ಟು ಹಿಡಿದಿದೆ ಅನ್ನಬಹುದು. ಆರೋಗ್ಯ ಬಗ್ಗೆ, ಆರ್ಟ್ ಆಫ್ ಲಿವಿಂಗ್ ಬಗ್ಗೆ ಹೇಳುತ್ತದೆ. ವೈರಾಗ್ಯವೆಂದರೇನು? ಸುಖ ಮತ್ತು ದುಃಖಗಳಿಗೆ ಅತೀತವಾಗಿರುವ ಒಂದು ನವಿರಾದ ಸಮತೋಲನ. ನಿಮಗೆ ಎಷ್ಟೇ ದೊಡ್ಡ ಸಂತೋಷ ಬಂದರೂ ಅದರಿಂದ ಅಲಗಾಡದೆ ಇರುವುದೇ ವೈರಾಗ್ಯ. ಅದೇ ಮೋಕ್ಷ. ನಿಮ್ಮ ಸ್ವರ್ಗಗಳನ್ನು ಕೊಟ್ಟರೂ ನಿಮ್ಮ ಸ್ಥಾನದಿಂದ ನೀವು ಸ್ವಲ್ಪ ಕದಲುವುದಿಲ್ಲ. ಇದೇ ಸಿದ್ಧಿಯನ್ನು ಪಡೆಯುವ ರಹಸ್ಯದ ವೈರಾಗ್ಯ. ಹಾಗೂ ಧ್ಯಾನದಿಂದ ನಮ್ಮ ಆರೋಗ್ಯವನ್ನು ಕಾಪಾಡಬಹುದು. ಆದ್ದರಿಂದ ದಿನಾಲೂ 20 ನಿಮಿಷವಾದರೂ ನಾವು ಧ್ಯಾನಮುಕ್ತರಾಗಬೇಕು. ಹೊಸ ಅಬಕಾರಿ ನೀತಿ ಜಾರಿಗೆ ಬಂದಿರುವ ಹಿನ್ನೆಲೆಯಲ್ಲಿ ಮೇ 1ರಿಂದ ಮದ್ಯದ ದರ 20% ಏರಿಕೆಯಾಗುವ ಸಂಭವ ಉಂಟು. ಇದರಿಂದ ಗ್ರಾಹಕರು ಮತ್ತು ಅಂಗಡಿದಾರರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಮಿತ್ರರೇ, ಮೊನ್ನೆ ಸಿದ್ದಾರೂಢಮಠದಲ್ಲಿ ಸಾಂಸ್ಕೃತಿಕ ಹಬ್ಬ ನಡೆಯಿತು. ಹೈಕೋರ್ಟ್ ನ್ಯಾಯಮೂರ್ತಿ ವಿ. ಶೇಷಾನಂದ ನ್ಯಾಯಯುತ ಬದುಕು ನೆಮ್ಮದಿಗೆ ಸೋಪಾನ ಉಪನ್ಯಾಸ ನೀಡಿದರು. ಹಾಗೂ ಶೇಷಾನಂದ ಅವರು ಮನಮುಟ್ಟಂತೆ ವಿವರಿಸುವಾಗ ಸೂಜಿ ಬಿದ್ದರೂ ಕೇಳಿಸಿದಂಥ ಮೌನವಿತ್ತು. ಖ್ಯಾತ ಹೃದಯ ತಜ್ಞ ಡಾಕ್ಟರ್ ಸಿ.ಎನ್. ಮಂಜುನಾಥ್ರವರು ಕೂಡ ಬದುಕಿನ ಸೂತ್ರ ಬಗ್ಗೆ ಹೇಳಿದರು. ಡಾಕ್ಟರ್ ಸುನೀಲ್ ಕರಿ ಸಿಹಿ ರಕ್ತದ ನಿಯಂತ್ರಣ ಬಗ್ಗೆ ಉಪನ್ಯಾಸ ನೀಡಿದರು. ಡಾಕ್ಟರ್ ಸುರೇಶ್ ಹನಗವಾಡಿ ಹಾಗೂ ಏಕಪಾತ್ರ ಅಭಿನಯದ ಅನಂತ ದೇಶಪಾಂಡೆ ಸಭಿಕರನ್ನು ಮುಗ್ಧರನ್ನಾಗಿ ಮಾಡಿದರು. MD-KSRTC ಬೆಂಗಳೂರು ಜಂಟಿ ಕ್ರಿಯಾ ಸಮಿತಿಗೆ ಇದೇ ತಿಂಗಳು 29ರಂದು ಸಭೆ ನೋಟಿಸ್ ಕಳುಹಿಸಿದೆ. ಈ ಸಭೆಯಲ್ಲಿ ಸಾರಿಗೆ ನೌಕರರ ಬೇಡಿಕೆಗಳ ಬಗ್ಗೆ ಚರ್ಚಿಸಲಾಗುವುದು ಅಂತ ತಿಳಿಸಿದ್ದಾರೆ. ಹಾಗೂ ಇದರ ಜೊತೆಗೆ ಮೋಸ್ಟ್ಲಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಕೂಡ ಭಾಗುವ ಸಾಧ್ಯತೆ ಉಂಟು. ನನ್ನ ವಿಡಿಯೋ ನಿಮ್ಮ ವೀಕ್ಷಿಸಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.